ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ 26-27ನೇ ಸಾಲಿನ ಸ್ಕಾಲರ್ಶಿಪ್ಗೆ ಯಾವ ರೀತಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಸಂಪೂರ್ಣವಾಗಿ A to Z ಮಾಹಿತಿನ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿದ್ರೆ ನೀವು ವಿತೌಟ್ ಮಿಸ್ಟೇಕು ಅಪ್ಲೈನ ಮಾಡ್ಕೋಬೋದಾಗುತ್ತೆ, ಅರ್ಜಿನ ಹಾಕೋಬೋದಾಗುತ್ತೆ. ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ನೋಡ್ಬೋದಾಗುತ್ತೆ. ಫಸ್ಟಾಗಿ ಯಾವಾಗ ಲಾಸ್ಟ್ ಡೇಟು ಅಪ್ಲೈ ಮಾಡ್ಕೊಳೋದಕ್ಕೆ ಸ್ಕಾಲರ್ಶಿಪ್ಗೆ ಯಾವಾಗ ಲಾಸ್ಟ್ ಡೇಟ್ ನೋಡೋದಾದರೆ ಇದೇ ತಿಂಗಳು 31ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು, ಪ್ರೀ ಮೆಟ್ರಿಕ್ ಆಗಿರ್ಬೋದು, ಇಬ್ಬರಿಗೂ ಕೂಡ ಇದೇ ತಿಂಗಳು ಅಂದರೆ ಆಗಸ್ಟ್ 31ಕ್ಕೆ ಲಾಸ್ಟ್ ಡೇಟ್ ಆಗಿದೆ. ನೋಡ್ಬೋದು 31ಕ್ಕೆ ಲಾಸ್ಟ್ ಡೇಟ್ ಆಗಿದೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಸರ್ಚ್ ಬಟನಲ್ಲಿ ನೀವು ಗೂಗಲ್ಗೆ ಹೋಗ್ಬಿಟ್ಟು ಸರ್ಚಲ್ಲಿ SSP ಪೋರ್ಟಲ್ ಅಂತ ಹಾಕಿ ಸರ್ಚ್ ಕೊಟ್ಟರು ಕೂಡ ಈ ಥರ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಓಪನ್ ಮಾಡ್ಕೋಬೋದು. ನಾನು ಆಲ್ರೆಡಿ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ, ಡೈರೆಕ್ಟಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ವಾಪಸ್ ಮೇಲೆ ಬಂದರೆ ಇಲ್ಲಿ ಫಸ್ಟ್ ಅಕೌಂಟ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗತ್ತೆ. ಅಕೌಂಟ್ ಕ್ರಿಯೇಟ್ನ ಮಾಡ್ಕೊಳಕ್ಕೆ ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಿ ಅಂತಿದ್ದಿಲ್ಲ, ಫಸ್ಟ್ ಬಂದು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಕ್ರಿಯೇಟ್ ಅಕೌಂಟ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪೇಜ್ದು ಓಪನ್ ಆಗುತ್ತೆ. ಇಲ್ಲಿ ಯಾರ್ದು ಅಪ್ಲೈ ಮಾಡೋಕೆ ಹೋಗ್ತಿದೆಯಲ್ಲ ಸ್ಟೂಡೆಂಟ್ದು ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಅಂತಿದೆ, ಅದ್ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗುತ್ತೆ. ನಾನು ಆಲ್ರೆಡಿ ವಿಡಿಯೋ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಆ ವಿಡಿಯೋ ನೋಡ್ಕೊಂಡು ನೀವು ಕೂಡ ಅಪ್ಲೈನ ಮಾಡ್ಕೋಬೋದು, ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಗುತ್ತೆ. ಇವಾಗ ವಾಪಸ್ ಬಂದರೆ ಇಲ್ಲಿ ನೋಡ್ಬೋದು 1ರಿಂದ 10ನೇ ತರಗತಿ ಒಳಗಡೆ ಅಪ್ಲೈ ಮಾಡೋ ಅಂಥವ್ರಿಗೆ ಇಲ್ಲಿ ಕೆಳಗಡೆ ಪೂರ್ವ ವಿದ್ಯಾರ್ಥಿ ವೇತನ, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡ್ಬೋದು. ನಾನು ಇಲ್ಲಿ ತೋರಿಸೋ ಪೋಸ್ಟ್ ಮೆಟ್ರಿಕ್ ಆಗಿರೋದ್ರಿಂದ ಇಲ್ಲಿ ಸೆಕೆಂಡ್ ಒಂದು ನೋಡ್ತಾ ಇರ್ಬೋದು. ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ, ಅದು ಪೂರ್ವ, ಇದು ನಂತರದ ವಿದ್ಯಾರ್ಥಿಗಳಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಅಂದರೆ PUC ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಂತರದ ವಿದ್ಯಾರ್ಥಿ ವೇತನ ಅಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಡೈರೆಕ್ಟಾಗಿ ನಾನು ಈ ಪೇಜ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಲಾಗಿನ್ ಪೇಜ್ ಲಿಂಕ್ನ ಬೇಕಾದ್ರೆ ನೀವು ಯೂಸ್ ನೋಡಿಕೊಂಡು ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ಫಸ್ಟಾಗಿ ನೀವು ಕ್ರಿಯೇಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ ID ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಸ್ಟೂಡೆಂಟ್ ID ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಕ್ರಿಯೇಟ್ ಮಾಡ್ಕೊಂಡಿರೋಂಥ ಪಾಸ್ವರ್ಡ್ನ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಗೊತ್ತಿಲ್ಲ ಅಂದರೆ ನಿಮಗೆ ನಾನು ಫರ್ಗೆಟ್ ಅಂತ ಕೊಟ್ಟು ಯಾವ ರೀತಿ ನೀವು ID ಕ್ರಿಯೇಟ್ ಆಗಿದ್ರೆ ಆಲ್ರೆಡಿ ಅದನ್ನು ತೊಗೊಂಡು ಯಾವ ರೀತಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಹೊಸದಾಗಿ ಫರ್ಗೆಟ್ ಪಾಸ್ವರ್ಡ್ ಕೊಟ್ಟು ಮಾಡ್ಕೊಳೋದು ಹೇಗೆ ಅಂತ ಅದು ನೋಡಿಕೊಂಡು ಕೂಡ ನೀವು ಫರ್ಗೆಟ್ ಕೊಟ್ಟು ಮಾಡ್ಕೋಬೋದಾಗುತ್ತೆ. ಇವಾಗ ನೋಡ್ಬೋದು ಪಾಸ್ವರ್ಡ್ನೆಲ್ಲ ಹಾಕ್ಕೊಂಡಿದ್ದೀನಿ, ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಂಡು ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಈ ಥರ ಲಾಗಿನ್ ಆಗುತ್ತೆ. ನೋಡ್ಬೋದು ಇವಾಗ ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡಬೇಕಾದ್ರೆ ಈ ಥರ ಫೋಟೋ ಏನಿರೋದಿಲ್ಲ, ಲಾಗಿನ್ ಆಗಿದೆ. ಇವಾಗ ಫಸ್ಟ್ ಟೈಮ್ ಅಪ್ಲೈ ಮಾಡೋ ಅಂಥದ್ದು ಈ ಥರ ಬ್ಲ್ಯಾಂಕಾಗಿ ಓಪನ್ ಆಗುತ್ತೆ. ಲಾಸ್ಟ್ ಇಯರ್ ಅಪ್ಲೈ ಮಾಡಿದ ಫೋಟೋ ಎಲ್ಲ ಅಪ್ಡೇಟ್ ಆಗಿ ಬಂದಿರುತ್ತೆ. ಇವಾಗ ಫಸ್ಟಾಗಿ ನೀವು ಇಲ್ಲಿ KYC ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಟೈಮ್ ಅಪ್ಲೈ ಮಾಡ್ಕೊಂಡು ಅಂಥದ್ದು ಇಲ್ಲಿ KYC ಮಾಡ್ಕೋಬೇಕಾಗುತ್ತೆ. ಫಸ್ಟಾಗಿ ಇಲ್ಲಿ ಮೇಲ್ಗಡೆ ವೆರಿಫಿಕೇಷನ್ ಅಂತ ನೋಡ್ಬೋದು. ಇಲ್ಲಿ ವೆರಿಫಿಕೇಷನ್ ಅಂತಿದ್ದಿಲ್ಲ, ಅದ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ 2 ಆಪ್ಷನ್ ತೋರಿಸ್ತಾರೆ. ಇಲ್ಲಿ ಫಸ್ಟ್ ಒಂದು KYC ಅಂತ ಇದೆಯಲ್ಲ, KYC ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. KYC ವೆರಿಫಿಕೇಷನ್ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲಿಕ್ ಫಾರ್ KYC ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗಿದೆ. KYC ಸರ್ವಿಸ್ ಅಂತ ಅಂದ್ಬಿಟ್ಟು ಸೇವಾ ಅಂತ ಅಂದ್ಬಿಟ್ಟು ಇಲ್ಲಿ ಯಾವ ಸ್ಟೂಡೆಂಟ್ ಅಪ್ಲೈ ಮಾಡ್ತಾ ಇದ್ದಾರೆ ಅವರ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ನ ಮಾಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ನನ್ನ ಆಧಾರ್ ಮಾಹಿತಿ ಅಂತ ಅಂದ್ಬಿಟ್ಟು ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಮೇಯ್ನಾಗಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಇಲ್ಲಿ OTP ಅನ್ನೋ ಆಪ್ಷನ್ ನೋಡೋದಲ್ಲ, ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದನ್ನು ಸೆಲೆಕ್ಟ್ನ ಮಾಡಿದ್ರೆ ಇಲ್ಲಿ ಜನರೇಟ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಗೊಂದು OTP ಹೋಗುತ್ತೆ. ನೋಡ್ಬೋದು OTP ಸೆಂಡ್ ಆಗಿದೆ, ಓಕೆ ಅಂತ ಕೊಡಿ. ಆಧಾರ್ ಕಾರ್ಡ್ಗೆ ನಂಬರ್ ಏನು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಅದೇ ನಂಬರ್ಗೆ ಒಂದು OTP ಹೋಗಿರುತ್ತೆ. ಬಂದಂಥ OTP ಈ ಬಾಕ್ಸ್ ನೋಡ್ತಾರೆ, ಎಂಟರ್ OTP ಅನ್ನೋ ಚೆಕ್ ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಆ ಟೈಮ್ ಓಡ್ತಾ ಇರುತ್ತೆ, ಆ ಟೈಮ್ ಒಳಗಡೆ ನೀವು ಎಂಟರ್ನ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಇವಾಗ OTPನ ಹಾಕ್ಕೊಂಡಿದ್ದೀನಿ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಲ್ಲ, ಇವಾಗ ಇಲ್ಲಿ ವೆರಿಫಿಕೇಷನ್ ಆಗಿದೆ. ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತ ಕೇಳ್ತಾರೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೇವ್ ಅಂತ ಕೊಡಿ. ಸೇವ್ ಆಗುತ್ತೆ. ನೋಡ್ಬೋದು ಡೇಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಫೋಟೋ ಅಲ್ಲಿ ಶೋ ಆಗುತ್ತೆ. ಸರ್ವರ್ ಇಶ್ಯೂ ಇದ್ದಾಗ ಫೋಟೋ ಅಲ್ಲಿ ಶೋ ಆಗೋದಿಲ್ಲ. ನೀವು ಬೇಕಾದ್ರೆ ಹೋಮ್ ಪೇಜ್ಗೆ ಹೋಗಿ ನೋಡ್ಬೋದು. ಇವಾಗ ನೋಡಿ ಹೋಮ್ ಪೇಜ್ಗೆ ಹೋಗಿ ನೋಡೋದು ಇಲ್ಲಿ ನಿಮ್ಮ ಫೋಟೋ ಇಲ್ಲಿ ಕಾಣುತ್ತೆ, ಡಿಸ್ಪ್ಲೇಯಲ್ಲಿ ಕಾಣುತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ,
ನಿಮ್ಮ ಫೋಟೋ ಆಧಾರ್ ಕಾರ್ಡಲ್ಲಿ ಇರೋಂಥ ಫೋಟೋನ ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ಇದಾದಮೇಲೆ ಇವಾಗ KYC ಆಗಿದೆ, ಮೇಯ್ನಾಗಿ KYC ಆಯಿತು. ಇದು ನೆಕ್ಸ್ಟ್ ಆದಮೇಲೆ ನಿಮ್ಮ ಬ್ಯಾಂಕ್ ಲಿಂಕ್ ಆಗಿದೆಯೋ ಇಲ್ವೋ ಆಧಾರ್ ಕಾರ್ಡ್ಗೆ ಚೆಕ್ ಮಾಡೋದಕ್ಕೆ ಅದೇ ಸೇಮ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿ NPCI ಕ್ಲಿಕ್ನ ಮಾಡಿದ್ರೆ ತೋರಿಸುತ್ತೆ. ಇಲ್ಲಿ ವಿ ಅಂತಿದ್ದಿಲ್ಲ, ವಿ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ಬೋದು ಯಾವ ಬ್ಯಾಂಕ್ ಲಿಂಕ್ ಆಗಿದೆ, ಸೀಡ್ ಆಗಿದೆ ಅನ್ನೋದು ತೋರಿಸುತ್ತೆ, ಮ್ಯಾಪಿಂಗ್ ಆಗಿದೆ ಅಂತ. ನಿಮಗೆ ಮ್ಯಾಪಿಂಗ್ ಆಗಿಲ್ಲ, ಆ್ಯಕ್ಟಿವ್ ಆಗಿಲ್ಲ, ಇಲ್ಲ ಯಾವುದು ಲಿಂಕೇ ಆಗಿಲ್ಲ ಅಂತ ತೋರಿಸೋದ್ರೆ ನೀವು ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ನ ಮಾಡ್ಕೊಬೇಕಾಗುತ್ತೆ. ಇಲ್ಲ ಬ್ಯಾಂಕ್ ಅಕೌಂಟ್ ಇದ್ದರೆ ನೀವು ಅಲ್ಲಿ ಏನಪ್ಪ ಮ್ಯಾಪಿಂಗ್ ಮಾಡಿಸ್ಕೋಬೇಕಾಗತ್ತೆ. ಇವಾಗ ಫಸ್ಟಾಗಿ ಇಲ್ಲಿ ಟೋಟಲಾಗಿ 5 ಸ್ಟೆಪ್ ಇದೆ. 5 ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ನ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹೋಮ್ ಪೇಜಿಗೆ ಬನ್ನಿ, ನೀವು ವಾಪಸ್ಸು ಇಲ್ಲಿ ಫಸ್ಟ್ ಸ್ಟೆಪ್ ಬಂದಿದೆ. ಫಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಟೋಟಲಾಗಿ 4 ಸ್ಟೆಪ್ ಇದೆ. 4 ಸ್ಟೆಪ್ನ ಫಿಲ್ ಮಾಡಬೇಕಾಗತ್ತೆ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡಲಾಗಿದೆ. ಇನ್ಸ್ಟ್ರಕ್ಷನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಒಂದು ತಪ್ಪಾದರೂ ಕೂಡ ನಿಮಗೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ಮತ್ತೆ ನೀವು ಅಪ್ಲೈ ಮಾಡೋದಕ್ಕಾಗಲ್ಲ, ಮತ್ತು ನೆಕ್ಸ್ಟ್ ಇಯರ್ಗೆ ಅಪ್ಲೈ ಮಾಡೋಕ್ಕಾಗೋದು. ಇವಾಗ ನೋಡ್ಬೋದು, ಇವಾಗ ಫಸ್ಟಾಗಿ SLC ಡೀಟೇಲ್ಸ್ನ ಕೇಳ್ತಾ ಇದೆ. ನಿಮ್ಮ 10th ಡೀಟೇಲ್ಸ್ ಪೋಸ್ಟ್ ಮೆಟ್ರಿಕ್ ಆಗಿರೋದ್ರಿಂದ 10th ಮಾರ್ಕ್ಸ್ ಕಾರ್ಡ್ ಡೀಟೇಲ್ನ ಕೇಳ್ತಾ ಇದೆ. ನೀವು CBSEನೋ ICSE ಸಿಲೆಬಸ್ SLCನ ಅಂತ ಕೇಳ್ತಾ, ನಾನು SLCಯಿಂದ ಹಾಕ್ಕೊಂಡು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಂಡು ಪೀಚ್ ಡೇಟಾ ಅಂತಿದ್ದಿಲ್ಲ, ಪೀಚ್ ಡೇಟಾ ಅಂತ ಕೊಟ್ಟಿದ್ದೀನಿ. ಕೊಟ್ಟಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿ ಸೀಡ್ ಆಗಿತ್ತಲ್ಲ, ಆಧಾರ್ ಕಾರ್ಡಲ್ಲಿರೋ ಹೆಸರು ಮತ್ತು SLC ಮಾರ್ಕ್ಸ್ ಕಾರ್ಡಲ್ಲಿರೋ ಹೆಸರು ಸೇಮ್ ಇದೆ ಅಂತ ಅಂದ್ಬಿಟ್ಟು ವೆರಿಫೈ ಆಗಿದೆ, ಓಕೆ ಅಂತ ಕೊಡಬೇಕಾಗುತ್ತೆ. ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗಬೇಕು. ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಸೇಮ್ ಇರಬೇಕು, SLC ಮಾರ್ಕ್ಸ್ ಕಾರ್ಡಲ್ಲೂ ಸೇಮ್ ಇರಬೇಕು. ಇವಾಗ ಇಲ್ಲಿ ಕೇಳ್ತಾ ಇದೆ ಡಿಸ್ಪ್ಲೇಡ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಅಂತ ಕೇಳ್ತದೆ. ಎಸ್ ಅಂತ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಸೇವ್ ಆಯ್ತು. ಇವಾಗ ನೋಡೋದಲ್ಲ, ಇವಾಗ ನೆಕ್ಸ್ಟ್ ಪೇಜ್ ಬಂದಿದೆ. ಇವಾಗ ನೆಕ್ಸ್ಟ್ ಬಂದು ಕ್ಯಾಸ್ಟ್ ಮತ್ತು ಇನ್ಕಮ್ಮು. ಇಲ್ಲೂ ಅಷ್ಟೇ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗೆ ಎಸ್ ಅನ್ನೋ ಅಂತ ಆಪ್ಷನ್ ಕೇಳ್ತಾ ಇದೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೇಮ್ ಕರೆಕ್ಟಾಗಿ ಮ್ಯಾಚ್ ಆದರೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋದು. ಇವಾಗ ಇಲ್ಲಿ ಕೂಡ ಎಸ್ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ನಿಮ್ಮ ರಿಲಿಜನ್ ಕೇಳ್ತಾ ಇದೆ. ನಿಮ್ಮ ರಿಲಿಜನ್ ಹಿಂದೂ, ಮುಸ್ಲಿಂ, ಕ್ರೈಸ್ಟ್ ಯಾವುದು, ಹಿಂದೂನೋ ಜೈನೋ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಡೇಟ್ ಆಗಿರಬೇಕಾಗತ್ತೆ. 5 ಇಯರ್ಸ್ಗೊಂದ್ಸಲಿ ಅಪ್ಡೇಟ್ ಆಗಿರಬೇಕು ಕ್ಯಾಸ್ಟ್ ಮತ್ತು ಇನ್ಕಮ್ಮು. ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಫಸ್ಟಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಹಾಕೋಬೇಕಾಗುತ್ತೆ, RD ನಂಬರ್ನ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಕರೆಕ್ಟಾಗಿ ಹಾಕೊಂಡಾದ್ಮೇಲೆ ಇಲ್ಲಿ ಚೆಕ್ ಅಂತ ಇದ್ದಿಲ್ಲ, ಚೆಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಡೀಟೇಲ್ ಎಲ್ಲ ಪೀಚಾಗಿ ಬಂದುಬಿಡುತ್ತೆ. ಇಲ್ಲ ಅಂತಂದರೆ ರಾಂಗ್ ಇದ್ದರೆ ತೊಗೊಳೋದಿಲ್ಲ. ನೇಮ್ ಮಿಸ್ ಮ್ಯಾಚ್ ಇದ್ದು ತೊಗೊಳೋದಿಲ್ಲ, ಮತ್ತು ಏನಾದರೂ ಮ್ಯಾಚ್ ಆಗಿಲ್ಲ ಅನ್ನೋದು ಕೂಡ ತೊಗೊಳೋದಿಲ್ಲ. ಇಲ್ಲಿ ನೋಡ್ಬೋದು, ಇವಾಗ ಚೆಕ್ ಅಂತ ಕೊಟ್ಟಿದ್ದೀನಿ. ಕ್ಲಿಕ್ನ ಮಾಡಿದ ತಕ್ಷಣ ವೆರಿಫೈ ಆಗಿ ಬಂದಿದೆ. ನಿಮ್ಮ ಯಾವ ಕ್ಯಾಸ್ಟು, ಯಾವ ಉಪಜಾತಿ ಯಾವುದು ಸಬ್ ಕ್ಯಾಸ್ಟು ಮತ್ತು ಎಷ್ಟು ಇನ್ಕಮ್ಮು ಪ್ರತಿಯೊಂದು ಬಂದಿದೆ. ಅದಾದಮೇಲೆ ಇಲ್ಲಿ ಡಿಸ್ಪ್ಲೇ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟು ಅದಾದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೋಡ್ಬೋದು ಆಧಾರ್ ಕಾರ್ಡಲ್ಲಿ ಮತ್ತು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಎಲ್ಲ ಕಡೆಯೂ ನೇಮು ಕರೆಕ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಎಸ್ ಅಂತ ಕೊಡ್ತಾಯಿದ್ದೀನಿ. ಎಸ್ ಅಂತ ಆದಮೇಲೆ ಸೇವ್ ಆಗುತ್ತೆ, ಡೇಟಾ ಎಲ್ಲ ಸೇವ್ ಆಗುತ್ತೆ, ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಡಿಸಬಿಲಿಟಿ. ಇದಕ್ಕೆ ಇಲ್ಲಿ ನಿಮ್ಗೆ ಏನೋ ಡಿಸಬಿಲಿಟಿ ಇದೆ ಎಸ್ ಅಂತ ಕೊಡಿ, ಇಲ್ಲ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಇದು ಸೇವ್ ಆಗುತ್ತೆ. ನಾನು ಇಲ್ಲ ಅಂತ ಕೊಟ್ಟು ಸೇವ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಒಂದು ಪರ್ಸ್ನಲ್ ಡೀಟೇಲಿಗೆ ಬಂದಿದೆ. ಪರ್ಸ್ನಲ್ ಡೀಟೇಲಲ್ಲಿ ಆಲ್ರೆಡಿ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಇಲ್ಲಿ ಫಸ್ಟಲ್ಲೇ ಕೊಟ್ಟಿರೋದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಕೊಟ್ಟಿರೋದು ಇಲ್ಲಿ ಶೋ ಆಗುತ್ತೆ. ಅದಾದಮೇಲೆ ಇವಾಗ ಇಲ್ಲಿ ನಿಮ್ಮ ನಿಮ್ಮ ಹೋಮ್ ಅಡ್ರೆಸ್ನ ಹಾಕೋಬೇಕಾಗತ್ತೆ. ಅಂದರೆ ನಿಮ್ಮ ಮನೆ ಇರೋ ಅಡ್ರೆಸ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹೋಮ್ ಡಿಸ್ಟಿಕ್ ಯಾವುದು ಅಂತ ಕೇಳ್ದಾಗ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ಲಿಸ್ಟ್ ಆದಮೇಲೆ ಕ್ಲಿಕ್ನ ಮಾಡಿದ್ರೆ ಲಿಸ್ಟ್ ಓಪನ್ ಆಗುತ್ತೆ, ಸೆಲೆಕ್ಟ್ನ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಹೋಮ್ ತಾಲೂಕು ಯಾವುದು, ನಿಮ್ಮ ಮನೆಯ ತಾಲೂಕು, ನೀವು ಊರಿಗೆ ತಾಲೂಕು ಯಾವ್ದು ಬರುತ್ತೆ ಅನ್ನೋದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಅಸೆಂಬ್ಲಿ ಯಾವ್ದು ಬರುತ್ತೆ ಅನ್ನೋದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಪಿನ್ ಕೋಡ್ನ ಹಾಕ್ಕೊಳ್ಳಿ. ಇಷ್ಟು ಆದಮೇಲೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನ ಟೈಪ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಾಕ್ಸಲ್ಲಿ ಪೂರ್ತಿಯಾಗಿ ಅಡ್ರೆಸ್ನ ಟೈಪ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಅಡ್ರೆಸ್ನ ಪೂರ್ತಿಯಾಗಿ ಟೈಪ್ನ ಮಾಡ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಸೇಮ್ ಅಡ್ರೆಸ್ ಇದೆ, ಪರ್ಮನೆಂಟ್ ಇದೆ ಅದೇ ಹಾಕ್ಕೊಳ್ಳಿ, ಇಲ್ಲ ಬೇರೆ ಇದ್ದರೆ ಬೇರೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕೇಳ್ತಾ ಇದೆ ನೀವು ಡೊಮೆಸಿಲ್ ಆಫ್ ಕರ್ನಾಟಕ ಅಂತ ಕೇಳ್ತಾ ಇದೆ. ನೀವು ಪರ್ಮನೆಂಟಾಗಿ ಕರ್ನಾಟಕ ವಾಸಿಗಳೇ ಅಂತ ಆಗಿದ್ದರೆ ಎಸ್ ಅಂತ ಕೊಡಿ. ನೀವು ಬೇರೆ ವಲಸೆಯಿಂದ ಬಂದಿದೆ ಇಲ್ಲ ಅಂತ ಕೊಡಿ. ಆದಮೇಲೆ ಇಲ್ಲಿ ಕರೆಕ್ಟಾಗಿದೆಯಾ ಡೀಟೇಲ್ಸ್ ಎಲ್ಲ ನೀವು ಕೊಟ್ಟಿರೋದು ಅಂತಂದರೆ ಎಸ್ ಅಂತ ಕೊಟ್ಟು ಅದಾದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಇಲ್ಲಿ ನೋಡು ಎಲ್ಲ ಡೀಟೇಲ್ ಕರೆಕ್ಟ್ ಆಗಿರೋದ್ರಿಂದ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ಲಿಕ್ ಆಗಿದ ತಕ್ಷಣ ಸೇವ್ ಆಗುತ್ತೆ. ಸೇವ್ ಆಗಿದ ತಕ್ಷಣ ನೋಡ್ಬಿಟ್ಟು ಡೇಟಾ ಸೇವ್ಡ್ ಸಕ್ಸಸ್ಫುಲ್ ಎಂದು ತೋರಿಸ್ತು. ಡೇಟಾ ಫುಲ್ ಸೇವ್ ಆಗಿದೆ. ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ನೆಕ್ಸ್ಟ್ ಪೇಜ್ ಅಂದರೆ ಸೆಕೆಂಡ್ ಸ್ಟೆಪ್ ಓಪನ್ ಆಗಿದೆ. ಸೆಕೆಂಡ್ ಸ್ಟೆಪ್ಪಲ್ಲಿ 2 ಆಪ್ಷನ್ಸ್ಗಳಿದೆ. ಫಸ್ಟ್ ಆಪ್ಷನ್ ನೋಡ್ತಾ ಇರ್ಬೋದು, ಪ್ರೆಸೆಂಟ್ ಇಯರ್ ಸ್ಟಡಿ ಡೀಟೇಲ್ಸ್ ಕೇಳ್ತಾರೆ. ಇದರಲ್ಲಿ ಫಸ್ಟ್ ಒಂದು ನಿಮ್ಗೆ ಕೇಳ್ತಾರೆ ಲೊಕೇಟೆಡ್ ಔಟ್ಸೈಡ್ ಆಫ್ ಕರ್ನಾಟಕ ಅಂತ ಕೇಳ್ತಾರೆ. ನೀವು ಓದ್ತಾ ಯೂನಿವರ್ಸಿಟಿ ಔಟ್ಸೈಡ್ ಆಫ್ ಕರ್ನಾಟಕ ಅಂತ ಇದೆಯಾ ಕೇಳ್ತಾ ಇದೆ. ನಾನು ನೋ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ನಿಮಗಿಲ್ಲಿ
CBSE ಬೋರ್ಡಲ್ಲಿ ಓದ್ತಾ ಇದೆ ಅಂತ ಕೇಳ್ತಾರೆ. CBSE ಇಲ್ಲ ICSE ಬೋರ್ಡಲ್ಲಿ ಓದ್ತಾ ಇದೆ, ಎಸ್ ಅಂತ ಕೊಡಬೇಕಾಗತ್ತೆ. ನಾನು ಇಲ್ಲ ಅಂತ ಇಲ್ಲಿ ನೋಡ್ಬೋದು, ಓಕೆ ಅಂತ ಕೊಟ್ಟು ಇಲ್ಲಿ ನಾನು ವಾಪಸ್ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ನೋ ಅಂತ ಕೊಟ್ಕೊಂಡು ವಾಪಸ್ ನಾನು ಇಲ್ಲಿ ಮತ್ತೆ ನೆಕ್ಸ್ಟ್ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅದು ಸ್ಟಡಿಂಗ್ ಇನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ PU ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡ್ತಾನೆ. ನಾನು ಅಪ್ಲೈ ಮಾಡ್ತಾ ಇದ್ದೆ PU ಆಗಿರೋದ್ರಿಂದ ಎಸ್ ಅಂತ ಕೊಡ್ತಾನೆ. ಅದಾದಮೇಲೆ ಇಲ್ಲಿ ಎಂಟರ್ ಯುವರ್ ಸ್ಯಾಟ್ ನಂಬರ್ ಅಂತ ಕೇಳ್ತಾರೆ, ಸ್ಯಾಟ್ ID ಅಂತ ಕೇಳ್ತಾರೆ. ನಿಮ್ಮ 10th ಏನಿರುತ್ತಲ್ಲ ಸ್ಯಾಟ್ ID ನಂಬರು, ಅದೇ ನಂಬರೇ ಇಲ್ಲಿ ಇರುತ್ತೆ, ಸೇಮ್ ಆಗಿರುತ್ತೆ. ಆದರೆ ಅಪ್ಡೇಟ್ ಆಗಿರಬೇಕಾಗುತ್ತೆ. ನಿಮ್ಮ ಸ್ಯಾಟ್ ನಂಬರ್ನ ಎಂಟರ್ನ ಮಾಡಿಕೊಂಡು ಪೀಚ್ ಡೇಟಾ ಅಂತಿದ್ದಿಲ್ಲ, ಪೀಚ್ ಡೇಟಾ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಡೀಟೇಲ್ಸ್ ಎಲ್ಲ ಪೀಚ್ ಆಗುತ್ತೆ. ಏನಪ್ಪ ಅಂತಂದರೆ ನಿಮ್ಮ ಯೂನಿವರ್ಸಿಟಿ ಬೋರ್ಡ್ PU ಯೂನಿವರ್ಸಿಟಿ ಬೋರ್ಡಲ್ಲೇ ಅಪ್ಡೇಟ್ ಆಗಿರಬೇಕಾಗಿರುತ್ತೆ. ಆವಾಗ ಓನ್ಲಿ ನಿಮಗೆ ಇರೋದು ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗುತ್ತೆ. ಇಲ್ಲಾಂದರೆ ತೊಗೊಳೋದಿಲ್ಲ. ಬೋರ್ಡಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೆ ತೊಗೊಳೋದಿಲ್ಲ. ಇವಾಗ ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಹೆಸರು ಮತ್ತು ನಿಮ್ಮ ಸ್ಯಾಟಲ್ಲಿರೋ ಅಂಥ ಹೆಸರು ಎರಡು ಸೇಮ್ ಆಗಿರೋದ್ರಿಂದ ಅಪ್ಡೇಟ್ ಪೀಚ್ ಆಗಿದೆ, ಮ್ಯಾಚ್ ಆಗಿದೆ, ಓಕೆ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಇವಾಗ ನಿಮ್ಮ ಕಾಲೇಜ್ ನೇಮ್ ಆಗಿರ್ಬೋದು, ಯಾವ ಕ್ಲಾಸ್ ಓದ್ತಾ ಇದ್ದೀರಾ, ಯಾವ ಫಸ್ಟ್ ಇಯರೋ ಸೆಕೆಂಡ್ ಇಯರೋ ಪ್ರತಿಯೊಂದು ಓಪನ್ ಆಗುತ್ತೆ. ಇಲ್ಲಿ ಫಸ್ಟಾಗಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿದೆ. ಜಸ್ಟ್ ನೀವು ಅದು ಕರೆಂಟ್ ಇಯರ್ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ, ಯಾವಾಗಿಂದ ಸ್ಟಾರ್ಟ್ ಆಗಿದೆ ನಿಮಗೆ ಕ್ಲಾಸಸ್ ಅನ್ನೋದನ್ನ ಕೇಳ್ತಾ ಇದೆ. ಅದನ್ನು ಮಾತ್ರ ನೀವು ಹಾಕ್ಕೋಬೇಕಾಗುತ್ತೆ, ಯಾವಾಗ ಕರೆಂಟ್ ಸ್ಟಾರ್ಟ್ ಆಗಿರೋದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿದೆ, ಯಾವ ಇಯರು ಅನ್ನೋದೆಲ್ಲ ತೋರಿಸ್ತದೆ. ಅದಾದಮೇಲೆ ಇಲ್ಲಿ ನಿಮಗೆ ಅಡ್ಮಿಷನ್ ಯಾವ ರೀತಿ ಆಗಿದೆ ಅಂತ ಕೇಳ್ತಾರೆ. ಅದ್ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಒಂದೇ ತೋರಿಸ್ತಾ ಅದು ನೋಡ್ತಾ ಇರ್ಬೋದು. ಇದು ಇಲ್ಲಿ ಕೌನ್ಸಿಲಿಂಗ್ ಅಂತ ಕೇಳುತ್ತೆ, ನಾಟ್ ರಿಕ್ವೈರ್ಡ್ ಫಾರ್ ಕೌನ್ಸಿಲಿಂಗ್ ಅಂತ ಸೆಲೆಕ್ಟ್ನ ಮಾಡಿಕೊಂಡು ಅದಾದಮೇಲೆ ಸೇವ್ ಅಂಡ್ ಪ್ರೊಸೀಡ್ ಅಂತ ಇದ್ದಿಲ್ಲ, ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಡೀಟೇಲ್ಸ್ ಏನೆಲ್ಲ ಶೈಕ್ಷಣಿಕ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆಲ್ಲ, ಈ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಕೇಳಿ ಎಸ್ ಅಂತ ಕೊಡಿ ಅಂತ ಕೇಳ್ತಾ ಇದೆ. ಎಲ್ಲ ಕರೆಕ್ಟಾಗಿದೆ ಅಂದರೆ ಎಸ್ ಅಂತ ಕೊಟ್ಟಿನಿ, ಓಕೆ ಅಂತ ಕೊಟ್ಟಿನಿ. ಅದಾದಮೇಲೆ ನೀವು ಏನೇನೋ ಎಡಿಟಿಂಗ್ ಇದೆ, ಇಲ್ಲಿ ಎಡಿಟಿಂಗ್ ಅನ್ನೋ ಆಪ್ಷನ್ ತೋರಿಸ್ತಾ ಇದೆ. ಎಡಿಟಿಂಗ್ ಮಾಡ್ಕೋಬೋದು. ಎಲ್ಲ ಕರೆಕ್ಟಾಗಿದೆ ಅಂದಾಗ ಇಲ್ಲಿ ಎಸ್ ನೆಕ್ಸ್ಟ್ ಅಂತ ಇದ್ದಿಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ. ಅಂದರೆ ಪ್ರೀವಿಯಸ್ ಇಯರ್ದು ಡೀಟೇಲ್ಸ್ ಕೇಳ್ತಾ ಇದೆ. ಪ್ರೀವಿಯಸ್ ಇಯರ್ಗೆ ಹಾಕೋ ಅವಶ್ಯಕತೆ ಇಲ್ಲ ಕೇಳ್ತಾ ಇದೆ. ಇಲ್ಲಿ ನೋಡುವುದು ಸಮಾಜ ಕಲ್ಯಾಣ ಮತ್ತು ಪರಿಶಿಷ್ಟ ಪಂಗಡಗಳ ಇಲಾಖೆ ಯೋಜನೆಗಳಿಗೆ ಅರ್ಹರಿರುವ ವಿದ್ಯಾರ್ಥಿಗಳು ತಮ್ಮ ಹಿಂದಿನ ವರ್ಷ ತೇರ್ಗಡೆಯಾದ ಅಂಕಗಳ ವಿವರಗಳನ್ನು ಮುಂದುವರಿಸುವ ಅಗತ್ಯವಿರುವುದಿಲ್ಲ. ಹೀಗಾಗಿ ನೀವು ಮುಂದಿನ ಹಂತಕ್ಕೆ ಮುಂದುವರಿಸಬಹುದು ಅಂತ ತೋರಿಸ್ತಾರೆ. ನೋಡ್ಬೋದು ಇದಕ್ಕೆ ಯಾವುದೇ ಅವಶ್ಯಕತೆ ಇಲ್ಲ, ನೀವು ನೆಕ್ಸ್ಟ್ ಸ್ಟೆಪ್ ಹೋಗಿ ಅಂತ ತೋರಿಸ್ತದೆ. ಓಕೆ ಅಂತ ಕೊಡಿ. ಇವಾಗ ಪ್ರೀವಿಯಸ್ ಇಯರ್ ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಅಂತ ಇದ್ದೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಹಾಸ್ಟೆಲ್ ಅದ ಇಲ್ಲ ಡೇ ಸ್ಕಾಲರ್ ಅಂತ ಕೇಳ್ತಾರೆ. ನಾನು ಡೇ ಸ್ಕಾಲರ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಸೇವ್ ಅಂತ ಕೊಡ್ತಾ ಇದ್ದೀನಿ. ಅಂದರೆ ಮನೆಯಿಂದ ಓದ್ತಿರೋ ಮಕ್ಕಳಿಗೆ ಡೇ ಸ್ಕಾಲರ್ ಅಂತ ಹಾಕಿ ಸೆಲೆಕ್ಟ್ನ ಮಾಡಿ ಸೇವ್ ಆಗುತ್ತೆ. ಸೇವ್ ಎಲ್ಲ ಡೀಟೇಲ್ಸ್ ಸೇವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಲಾಸ್ಟ್ ಆಪ್ಷನ್ ಇದು NSP OTR ನಂಬರ್ನ ಹಾಕೋಬೇಕಾಗುತ್ತೆ. ನೀವು OTR ನಂಬರ್ ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಹೇಗಪ್ಪ ಅಂತಂದರೆ ಈಸಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ಸ್ಟೆಪ್ ಆಗಿ. ಈಗ ಹೊಸ ಟ್ಯಾಬ್ ಓಪನ್ ಮಾಡಿ ಗೂಗಲ್ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚಲ್ಲಿ NSP ಪೋರ್ಟಲ್ ಅಂತ ಹಾಕಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ ತಕ್ಷಣ ಇದು ಲಿಂಕ್ ಓಪನ್ ಆಗುತ್ತೆ. ಫಸ್ಟ್ ಒಂದು ಲಿಂಕು ಆದಮೇಲೆ ಕ್ಲಿಕ್ನ ಮಾಡುತ್ತೆ, ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡುತ್ತೆ, ಡೈರೆಕ್ಟಾಗಿ ಇದರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಅಂತ ಇದೆಯಲ್ಲ, ಸ್ಟೂಡೆಂಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇದಾದ ನೆಕ್ಸ್ಟ್ ಇದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ OTR ಅಂತ ಇದೆಯಲ್ಲ, 3 ಆಪ್ಷನ್ ಕೆಳಗಡೆ ಫಸ್ಟ್ ಒಂದು ಮಧ್ಯದಲ್ಲಿ OTR ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟಾಗಿ ರಿಜಿಸ್ಟರ್ ಮಾಡ್ಕೋಬೇಕು. ಅದಾದಮೇಲೆ NSP ID ಬರುತ್ತೆ. OTR ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ ರಿಜಿಸ್ಟರ್ ಆಪ್ಷನ್ ಓಪನ್ ಆಗುತ್ತೆ. 4 ಸ್ಟೆಪ್ಪು. ಈ 4 ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಕೆಳಗಡೆ ಅಗ್ರಿ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ, ನೆಕ್ಸ್ಟ್ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ತೋರಿಸ್ತಾ ಇದೆ. ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ನೇ ಹಾಕ್ಕೋಬೋದು, ಇಲ್ಲ ಬೇರೆ ನಂಬರ್ನ ಹಾಕ್ಕೊಂಡು ಇಲ್ಲಿ ಗೆಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಫಸ್ಟು ಗೆಟ್ OTP ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ OTP ಸೆಂಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಬಂದಂಥ OTPನ ಆ ಮೊಬೈಲ್ ನಂಬರ್ಗೆ ಏನು ಹಾಕೊಂಡಿದೆ ಆ ನಂಬರ್ಗೆ ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಕ್ಯಾಪ್ಚರ್ ಕೋಡ್ ಕೇಳ್ತಾರೆ. ಈ ಬಾಕ್ಸಲ್ಲಿ ಏನು ಕ್ಯಾಪ್ಚರ್ ಕೋಡ್ ಇದ್ದಿಲ್ಲ ಅದನ್ನು ಇಲ್ಲಿ ಎಂಟರ್ ಮಾಡಿ ಅಂತ ತೋರಿಸ್ತಾ ಇದೆ. ಯಾವ ರೀತಿ ಇದು ಅದೇ ರೀತಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಮಾಡ್ಕೊಂಡು ವೆರಿಫೈ ಅಂತ ಆಪ್ಷನ್ ನೋಡ್ತಾ ಇಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಆಪ್ಷನ್ ಕೂಡ ತೋರಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಗೂ ಬಂದಿದೆ. ಇಲ್ಲಿ ಆಧಾರ್ ಕಾರ್ಡ್ KYC ಪೇಜ್ ಓಪನ್ ಆಗಿದೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೇಕು. ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಈ ಬಾಕ್ಸ್ ಏನು ನೋಡ್ತಾ ಇಲ್ಲ, ಈ ಬಾಕ್ಸಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಗೆಟ್ OTP ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಪಕ್ಕದಲ್ಲಿ ಗೆಟ್ OTP ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಥರ ಕನ್ಸೆಂಟ್ ಕೇಳುತ್ತೆ. ಕನ್ಸೆಂಟ್ನ ಅಗ್ರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ, ಕೆಳಗಡೆ ಲಾಸ್ಟ್ ಅಗ್ರಿ ಮೇಲೆ ಕ್ಲಿಕ್ನ ಮಾಡಿದ್ರೆ OTP ಹೋಗಿದೆ ನೋಡ್ಬೋದು. ಸೆಂಡ್ OTP ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಏನು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಅದೇ ನಂಬರ್ಗೆ ಒಂದು OTP ಹೋಗಿರುತ್ತೆ. ಬಂದಂಥ OTPನ ಈ ಬಾಕ್ಸ್ ನೋಡಿದ್ರೆ ಎಂಟರ್ OTP ಅನ್ನೋ ಬಾಕ್ಸಲ್ಲಿ ಟೈಪ್ನ
ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ನ ಮಾಡಿಕೊಂಡು ವೆರಿಫೈ ಅಂತ ಇದ್ದಿಲ್ಲ ಕೆಳಗಡೆ ಲಾಸ್ಟಲ್ಲಿ ವೆರಿಫೈ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿರೋಂಥ ಡೀಟೇಲ್ ಎಲ್ಲ ಪೀಚಾಗಿ ಬರುತ್ತೆ. ಜೊತೆಗೆ ಇಲ್ಲಿ NPCI ಆಗಿದೆಯೋ ಇಲ್ಲೋ ತೋರಿಸುತ್ತೆ. ಬ್ಯಾಂಕಿಂಗ್ ಲಿಂಕ್ ಆಗಿದೆಯೋ ಇಲ್ಲೋ ಅಂತ ನೋಡ್ಬೋದು. ಬ್ಯಾಂಕ್ ಲಿಂಕ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಆಗಿದ ತಕ್ಷಣ ತೋರಿಸ್ತಾ ಇದೆ. ನಿಮ್ಮ ಡೀಟೇಲ್ ಎಲ್ಲ ವೆರಿಫೈ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಡೀಟೇಲ್ ಎಲ್ಲ ವೆರಿಫೈ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದಲ್ಲಿ ತಾಯಿ ಹೆಸರನ್ನ ಕೇಳ್ತಾರೆ. ನಿಮ್ಮ ತಾಯಿ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಆಧಾರ್ ಕಾರ್ಡಲ್ಲಿಗಿಂತ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ನೋಡಿಕೊಂಡು ಎಂಟರ್ನ ಮಾಡ್ಕೋಬೇಕಾಗುತ್ತೆ. SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ಲ ನಿಮ್ಮ ತಾಯಿ ಹೆಸರು ನಿಮ್ಮ ತಂದೆ ಹೆಸರು ಎಂಟರ್ನ ಮಾಡ್ಕೊಳ್ಳಿ. ಇಮೇಲ್ ID ಆಪ್ಷನಲ್ ಆಗಿರುತ್ತೆ, ಬೇಕು ಅಂತ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬ್ಯಾಂಕ್ ಯಾವುದು ಅಂತ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಫಿನಿಶಿಂಗ್ ಅಂತಿದೆ. ಫಿನಿಶ್ ಅಂತ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ನಿಮ್ಮ ರೆಫರೆನ್ಸ್ ನಂಬರ್ ಜನ್ರೇಟ್ ಆಗಿದೆ. ನೋಡ್ಬೋದು ಇವಾಗ ಸಕ್ಸಸ್ಫುಲ್ಲಾಗಿ ಜನ್ರೇಟ್ ಆಗಿದೆ ನಿಮ್ಮ ರೆಫರೆನ್ಸ್ ನಂಬರ್ ಅಂತ ಅಂದ್ಬಿಟ್ಟು. ಈ ರೆಫರೆನ್ಸ್ ನಂಬರ್ನ ನೀವು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ, ಇಲ್ಲ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ಇದು ರೆಫರೆನ್ಸ್ ID ಬೇಕಾಗುತ್ತೆ. ಇನ್ನು NSP ID ಕ್ರಿಯೇಟ್ ಆಗಿಲ್ಲ, ಜಸ್ಟ್ ನಿಮ್ಮ ರೆಫರೆನ್ಸ್ ನಂಬರ್ ಅಷ್ಟೇ ಬಂದಿದೆ. ಇವಾಗ ನೆಕ್ಸ್ಟ್ ನಿಮ್ಮ ಫೋನಲ್ಲಿ ಮಾಡ್ಕೋಬೇಕಾಗತ್ತೆ. ನಿಮ್ಮ ಫೋನಲ್ಲಿ ಫಸ್ಟಾಗಿ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನಿಮ್ಮ ಫೋನಲ್ಲಿ ಆಧಾರ್ ಫೇಸ್ RD ಅಂತ ಅಂದ್ಬಿಟ್ಟು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಹಾಕಿರ್ತೀನಿ ನನ್ನ ಸೈಡಲ್ಲಿ ಆಧಾರ್ ಫೇಸ್ RD ಅಂತ ಅಂದ್ಬಿಟ್ಟು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ NSP OTR ಅನ್ನೋ ಆ್ಯಪ್ನ ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಆಗಿರೋದ್ರಿಂದ ನಾನು ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡ್ಬೋದು ಈ ಥರ 4 ಸ್ಟೆಪ್ ಇದೆ. ನೀವು ಫೋನಲ್ಲೇ ಬೇಕಾದ್ರೆ ನೀವು ರಿಜಿಸ್ಟ್ರ್ ಕೂಡ ಮಾಡ್ಕೋಬೋದು. ನಾನು ಸಿಸ್ಟಮಲ್ಲೇ ತೋರಿಸಿದೆ. ಇಲ್ಲಿ ರಿಜಿಸ್ಟರ್ ಅಂತಿದ್ದಿಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಬೋದು. ಇವಾಗ ಇಲ್ಲಿ ಫೇಸ್ ಅಥೆಂಟಿಕೇಶನ್ ಥರ್ಡ್ ಒಂದು ಸ್ಟೆಪ್ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡೀನಿ. ಈ KYC ಪೇಜ್ ಓಪನ್ ಆಯ್ತು. ಇವಾಗ ಥರ್ಡ್ ಸ್ಟೆಪ್ಪು ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಏನು ಬಂದಿತ್ತಲ್ಲ ಅಲ್ಲಿ ರೆಫರೆನ್ಸ್ ನಂಬರ್ ನೋಟ್ ಮಾಡ್ಕೊಂಡಿದ್ದಂಥದ್ದು ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ರೆಫರೆನ್ಸ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಂಡು ಆದಮೇಲೆ ಕರೆಕ್ಟಾಗಿ ಹಾಕ್ಕೊಂಡು ಇಲ್ಲಿ ಸೆಂಡ್ OTP ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆಯಲ್ಲ ನೋಡ್ಬೋದು. OTP ಸೆಂಟ್ ಯುವರ್ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಆನ್ NSP ಅಂತ ತೋರಿಸ್ತಾರೆ. NSP IDಯಲ್ಲಿ ಏನು ರಿಜಿಸ್ಟರ್ ಮಾಡ್ಕೊಂಡಲ್ಲ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಸೇಮ್ ನಂಬರ್ ಆಗಿರ್ಬೋದು, ಇಲ್ಲ ಬೇರೆ ನಂಬರ್ ಕೊಟ್ಟಿದ್ದು ಆ ನಂಬರ್ಗೆ OTP ಹೋಗುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೊಂಡು ನೆಕ್ಸ್ಟ್ ಅನ್ನೋ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಫೇಸ್ ಅಥೆಂಟಿಕೇಶನ್ ಕೇಳುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ. ಪ್ರೊಸೀಡ್ ಟು ಫೇಸ್ ಅಥೆಂಟಿಕೇಶನ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಕನ್ಸೆಂಟ್ ಕೇಳುತ್ತೆ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಚೆಕ್ ಮಾಡ್ಕೊಂಡು ನೀವೆಲ್ಲ ಬೇಕಾದ್ರೆ ಓದ್ಕೊಂಡು ಇಲ್ಲಿ ಲಾಸ್ಟಿಗೆ ಬಂದೆ. ಲಾಸ್ಟೆಲ್ಲ ಅಗ್ರಿ ಅನ್ನೋ ಆಪ್ಷನ್ ನೋಡ್ತಾ ಇರ್ಬೋದು. ಅಗ್ರಿ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ಫೇಸ್ ಅಥೆಂಟಿಕೇಶನ್ ಕೇಳುತ್ತೆ. ಇವಾಗ ನಿಮಗೆ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾಗತ್ತೆ. ಯಾವುದೇ ಗ್ಲಾಸು ಹ್ಯಾಟು ಏನೋ ಹಾಕಿರ್ಬೋದು. ಕ್ಲೀನಾಗಿ ಫೇಸ್ನ ಅಲ್ಲಿ ಕೊಡಬೇಕಾಗತ್ತೆ. ನೋಡ್ಬೋದು ಇವಾಗ ಸಕ್ಸಸ್ಫುಲ್ಲಾಗಿ ನಿಮಗೆ ಜನ್ರೇಟ್ ಆಗಿದೆ. ಯು ಹ್ಯಾವ್ ಸಕ್ಸಸ್ಫುಲ್ಲಿ ಫಿಲ್ ದ ಫಾರ್ಮ್ ಆ್ಯಂಡ್ ಯುವರ್ OTR ನಂಬರ್ ಅಂತ ತೋರಿಸ್ತಾ ಇದೆ. ನೋಡ್ಬೋದಲ್ಲ ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಂಟ್ ಯುವರ್ ಮೊಬೈಲ್ ನಂಬರ್ ಅಂತ ತೋರಿಸ್ತಾ ಇದೆ. ನೀವು NSP IDಗೂ ಓಪನ್ ಆಗಿದೆ. ಇವಾಗ ಈ NSP IDನ ನೋಟ್ ಮಾಡಿ ಇಟ್ಕೊಂಡು ಇವಾಗ ನೆಕ್ಸ್ಟು ವಾಪಸ್ ನೀವು ಬ್ಯಾಕ್ ಬಂದರೆ SSP ಪೋರ್ಟಲ್ಗೆ ಬಂದರೆ ಲಾಸ್ಟ್ ಸ್ಟೆಪ್ಗೆ ಇಲ್ಲಿ NSP OTR ನಂಬರ್ ಅಂತ ಕೇಳಿದಿಲ್ಲ, ಇಲ್ಲಿ NSP OTR ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಮಾಡ್ಕೊಂಡು ಸೇವ್ ಅಂತ ಆಪ್ಷನ್ ಇದಿಲ್ಲ, ಸೇವ್ ಮೇಲೆ ಕ್ಲಿಕ್ನ ಮಾಡಿ. ಸೇವ್ ಕೊಟ್ಟಿದ ತಕ್ಷಣ ನಿಮಗೆ ಸೇವ್ ಆಗುತ್ತೆ. ಫೈನಲ್ ಸಬ್ಮಿಟ್ ಆಪ್ಷನ್ ಓಪನ್ ಆಗಿದೆ. ನೋಡ್ಬೋದು ಫೈನಲ್ ಸಬ್ಮಿಟ್ ಪೇಜ್ ಇಲ್ಲಿದೆ. ಫೈನಲ್ ಸಬ್ಮಿಷನಲ್ಲಿ ನಿಮ್ಮ ಪೋಸ್ಟ್ ಮೆಟ್ರಿಕ್ ಪೇಜು ಡೀಟೇಲ್ ಎಲ್ಲ ನೋಡ್ಕೊಬೋದು. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಡೀಟೇಲ್ ಆಗಿರ್ಬೋದು, ನೀವೇನೆಲ್ಲ ಟೈಪ್ ಮಾಡಿರ್ತಿಲ್ಲ, ನೀವೇನೆಲ್ಲ ಡಾಕ್ಯುಮೆಂಟ್ ಕೊಟ್ಟಿರ್ತೀರ, ನಿಮ್ಮ RD ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಕಾಲೇಜ್ ಡೀಟೇಲ್ಸ್ ಪ್ರತಿಯೊಂದು ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಅಂತಂದಾಗ ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಚೆಕ್ ಬಾಕ್ಸ್ ಇದಿಲ್ಲ, ಈ 2 ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂದಾಗ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ನೋಡ್ತಾ ಇಲ್ಲ, ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಏನಂತ ರಾಂಗ್ ಇದ್ದರೆ ಪ್ರೀವಿಯಸ್ಗೆ ಹೋಗಿ ಕರೆಕ್ಷನ್ ಮಾಡ್ಕೋಬೋದು, ಇಲ್ಲಾಂದರೆ ಸೇವ್ ಕೊಡ್ಬೋದು. ಸೇವ್ ಕೊಟ್ಟಿದ ತಕ್ಷಣ ನೋಡ್ಬೋದು ಇವಾಗ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಪ್ಲಸ್ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ತೋರಿಸ್ತಾ ಇದೆ. ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ನೀವೊಂದು ಅಕ್ನಾಲೇಜ್ಮೆಂಟ್ನ ತೊಗೊಂಡಿಟ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ನೋಡೋದಲ್ಲ ಇಲ್ಲಿ ಓಕೆ ಅಂತಿದ್ದಿಲ್ಲ, ಓಕೆ ಮೇಲೆ ಕ್ಲಿಕ್ನ ಮಾಡಿ ಇವಾಗ ಅಕ್ನಾಲೇಜ್ಮೆಂಟ್ಸ್ ನೋಡ್ಬೋದು. ಫೈನಲ್ ಸಬ್ಮಿಷನ್ ಡನ್ ಅಂತ ತೋರಿಸ್ತು. ಇವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ. ಈ ವರ್ಷದ ಅಪ್ಡೇಟ್ ಆಯಿತು. ಈ ವರ್ಷದ ಅಪ್ಲಿಕೇಶನ್ ಏನು ಹಾಕೋದಲ್ಲ ಸ್ಕಾಲರ್ಶಿಪ್ಗೆ ಫಿನಿಶ್ ಆಯಿತು. ಇಷ್ಟು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇವಾಗ ಅಕ್ನಾಲೇಜ್ಮೆಂಟ್ ತೊಗೋಬೇಕು ಅಂದರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಫಸ್ಟ್ ಒಂದು ಅಕ್ನಾಲೇಜ್ಮೆಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅಪ್ಲಿಕೇಶನ್ಗೆ ಹೋದರೆ ಇಲ್ಲಿ ನೋಡ್ಬೋದು ಇವಾಗ ವಾಪಸ್ ಹೋಮ್ ಪೇಜ್ ಹೋದರೆ ಟೋಟಲ್ 5 ಸ್ಟೆಪ್ಪು ಫಿನಿಶ್ ಆಗಿದೆ. ಇವಾಗ ನೋಡ್ಬೋದು ಅವಾಗೆ ಬ್ಲ್ಯಾಂಕ್ ಆಗಿತ್ತು, ಇವಾಗ 5 ಸ್ಟೆಪ್ಪು ಬ್ಲೂ ಕಲರಲ್ಲಿದೆ, ಫುಲ್ ಫಿನಿಶ್ ಆಗಿದೆ. ಇವಾಗ ಅಕ್ನಾಲೇಜ್ಮೆಂಟ್ ಇಲ್ಲ ಇದೆಯಲ್ಲ ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗಿ ಅಕ್ನಾಲೇಜ್ಮೆಂಟ್ ಅಂತ ಮೇಲೆ ಕ್ಲಿಕ್ನ ಮಾಡೋದು. ನಿಮ್ಮ ಅಪ್ಲಿಕೇಶನ್ ಕೆಳಗಡೆ ಬಂದರೆ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಪ್ರಿಂಟ್ ಮಾಡ್ಕೋಬೋದು, ಇಲ್ಲಾಂದರೆ ಸೇವ್ ಮಾಡಿಟ್ಕೋಬೋದು, ಇಲ್ಲ ಡೌನ್ಲೋಡ್ ಮಾಡಿಟ್ಕೋಬೋದು. ನೋಡೋದಲ್ಲ ಯಾವ ರೀತಿ ಸ್ಕಾಲರ್ಶಿಪ್ಗೆ ಇದು ನಮ್ಮ ಅಪ್ಲೈ ಮಾಡಾದಮೇಲೆ ನೀವು ನಿಮ್ಮ ಸಮಾಜ ಕಲ್ಯಾಣ ಇಲಾಖೆ ನಿಮ್ಮ ನಿಯರೆಸ್ಟ್ ಯಾವುದಿದೆಯೋ ಅಲ್ಲಿ ಹೋಗಿ ನೀವೇ ಸಬ್ಮಿಟ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಕಾಲೇಜಲ್ಲಿ ಆ ಥರ ನೀವು ಸ್ಕಾಲರ್ಶಿಪ್ದು ಎಲ್ಲ ಡೀಟೇಲ್ಸ್ ಅವರೇ ನೋಡೋಂಗಿದ್ರೆ ಅವ್ರಿಗೆ ಕೊಟ್ಟು ಈ ಥರ ಅಪ್ಡೇಟ್ ಮಾಡಿದ್ದೀವಿ, ಅಪ್ಡೇಟ್ ಮಾಡಿ ಅಂತಂದು ಕೂಡ ಆಗುತ್ತೆ. ನೋಡೋದಲ್ಲ ಯಾವ ರೀತಿ ಸ್ಕಾಲರ್ಶಿಪ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ
ಅಪ್ಲೈ ಮಾಡೋದು ಹೇಗೆ ಅನ್ನೋದು ಪ್ರತಿಯೊಂದು ಸ್ಟೆಪ್ನ ನಿಮಗೆ ಲೈವಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂತೀನಿ, ಯೂಸ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ.